ವೈದ್ಯೋ ನಾರಾಯಣೋ ಅರಿಹಿ ಆರೋಗ್ಯವೇ ಭಾಗ್ಯ ಎಂಬ ಮಾತನ್ನ ನಾವು ಹಿಂದೆಲ್ಲ ಹಿರಿಯರು ಅನುಭವಿಕರ ಬಾಯಲ್ಲಿ ಮಾತ್ರ ಕೇಳ್ತಾ ಇದ್ವಿ. ಆದ್ರೀಗ ಬ್ಯುಸಿ ಶೆಡ್ಯೂಲ್ನಲ್ಲಿ ಬದುಕುತ್ತಿರುವ ಸಮಾಜಕ್ಕೆ ಸಣ್ಣ ಮಕ್ಕಳಿಂದಲೇ ಆರೋಗ್ಯದ ಬಗ್ಗೆ ಕಾಳಜಿ ಹಾಗೂ ಆರೋಗ್ಯದ ಮಹತ್ವ ತಿಳಿಸೋದು ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ಹೊರಹೊಮ್ಮುತ್ತಿರುವ ನೂತನ ಆಯುರ್ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡೈನಾ ಕೂರ್ಗ್. ಹೊಟ್ಟೆ ಹಗುರವಾಗಿದ್ರೆ ತಲೆ ಕೂಡ ಕೂಲ್ ಆಗಿರುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರುವ ವಿಚಾರ. ಆದರೆ ಮಲಬದ್ಧತೆಯಂತಹ ಹೊಟ್ಟೆ ಸಮಸ್ಯೆಗಳು ಉಂಟಾದಾಗ ದೈಹಿಕ ಹಿಂಸೆ ಜೊತೆಗೆ ಮಾನಸಿಕವಾಗಿಯೂ ಕಿರಿಕಿರಿ ಆಗುವಂತೆ ಮಾಡಿಬಿಡುತ್ತೆ. ಹಾಗಾದ್ರೆ ಈ ಮಲಬದ್ಧತೆ ಯಾವೆಲ್ಲ ಕಾರಣಗಳಿಂದ ಉಂಟಾಗುತ್ತೆ, ನಿವಾರಣೆ ಹೇಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಆಂಜನಪ್ಪ ಅವರು. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಎಲ್ಲರ ಸಮಸ್ಯೆ, ಅದರೊಳಗಾಗಿ ಹಿರಿಯರ ಸಮಸ್ಯೆ ಮಲಬದ್ಧತೆ, ಕಾನ್ಸ್ಟಿಪೇಷನ್ ನಮ್ಮ ಇಂಗ್ಲೀಷ್ ಪದ. ನೋಡಿ, ಈ ಮಲಬದ್ಧತೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊದಲು ದೊಡ್ಡವರಾದರೆ ಓಕೆ, ಆದರೆ ಎಷ್ಟೋ ಜನ ತಂದೆ ತಾಯಂದಿರು ತಮ್ಮ ಮಕ್ಕಳನ್ನ ಡಾಕ್ಟ್ರೇ ದಿನ ಮೋಷನ್ ಮಾಡಲ್ಲ, 2 ದಿನಕ್ಕೊಂದು ಸಾರಿ ಮೋಷನ್ ಮಾಡ್ತಾನೆ, ಒಂದು ಸಾರಿ ಲೆಟ್ರಿನ್ಗೆ ಹೋದರೆ ಅರ್ಧ ಗಂಟೆ ಆದರೂ ಈಚೆಗೆ ಬರಲ್ಲ. ಇವೆಲ್ಲ ಜನಸಾಮಾನ್ಯರ ಸಾಮಾನ್ಯ ಪ್ರಶ್ನೆಗಳು. ಆದರೆ ನಿಮಗೆ ಒಂದು ಅನಾಟಮಿ ಅಂತೀವಿ, ಯಾಕಂದರೆ ನಾವೆಲ್ಲ ವೈದ್ಯರಾಗಬೇಕಾದ್ರೆ 1.5 ವರ್ಷ ನಿಮ್ಮ ಬಾಡಿನೇ ಡಿಸೆಕ್ಟ್ ಮಾಡಿರ್ತೀವಿ ನಾವು. 1.5 ವರ್ಷ ಪ್ರತಿದಿನ 3 ಅವರು. ಸೊ ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂತ ನಿಮ್ಗೆ ಐಡಿಯಾ ಇರಲ್ಲ. ನಾನೊಂದು ಐಡಿಯಾ ಕೊಟ್ಟು ಅದಾದಮೇಲೆ ನೋಡ್ತೀನಿ. ನೋಡಿ, ಈ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಗೂ ಜೀರ್ಣ ಆಗೋದಕ್ಕೂ ನೀವು ತಿನ್ನುವ ಆಹಾರ ಪದ್ಧತಿಗೂ ಬಹಳ ರಿಲೇಷನ್ ಇರುತ್ತೆ, ಒಂದಕ್ಕೊಂದು ಸಂಬಂಧ ಇರುತ್ತೆ. ಅದರಿಂದ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ನಾನು ಭಾಳ ಸರಳವಾಗಿ ಹೇಳಬೇಕು ಅಂದರೆ, ನಿಮಗೆ ನೀರು ಕುಡಿದ್ರೆ ರೀಸಸ್ ಆಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಕಿಡ್ನಿಗೆ ಭಾಳ ಇಂಪಾರ್ಟೆಂಟು. ಒಬ್ಬ ಮನುಷ್ಯ ನಾರ್ಮಲಿ ಒಂದು ದಿನದಲ್ಲಿ 2.5 to 3.5 ಲೀಟ್ರ್ ನೀರು ಕುಡಿದ್ರೆ ಒಳ್ಳೆಯದು. ಎಕ್ಸೆಪ್ಟ್ ರೀನಲ್ ಫೇಲ್ಯೂರ್, ಡಯಾಲಿಸಿಸ್ ಮಾಡಿಸ್ಕೊಳ್ಳೋರು ಅಥವಾ ಕಾರ್ಡಿಯೋಮೆಗಲ್ ಇರೋರಿಗೆ ಮಾತ್ರ ನಾವು ರಿಸ್ಟ್ರಿಕ್ಷನ್ ಇರ್ತೀವಿ, ಅದರ್ವೈಸ್ ಇಲ್ಲ. ಬಟ್ ನೀರು ಮಲಬದ್ಧತೆಗೂ ಭಾಳ ಇಂಪಾರ್ಟೆಂಟ್. ಅದನ್ನು ಹೇಳಲಿಕ್ಕೆ ನಾನು ಈ ಪಾಯಿಂಟನ್ನು ಹೇಳಿದೆ. ಸೊ ನಿಮಗೆ ಮೋಷನ್ ಚೆನ್ನಾಗಾಗಬೇಕು ಅಂದರೆ 2 ಇಂಪಾರ್ಟೆಂಟ್, ವಾಟರ್ ಆ್ಯಂಡ್ ಫೈಬರ್. ಆ ಫೈಬರ್ ಬಗ್ಗೆ ಆಮೇಲೆ ನಾನು ಹೇಳ್ತೀನಿ. ಸೊ ಅದಕ್ಕೆ ಮೊದಲು ನೋಡಿ, ನಾವು ತಿಂದ ಆಹಾರದಲ್ಲೇ ದೊಡ್ಡವರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಸೊ ಅದು ಭಾಳ ಇಂಪಾರ್ಟೆಂಟು. ಊಟ ಸರಿಯಾಗಿ ಮಾಡೋನಿಗೆ ಮಲಬದ್ಧತೆ ಆಗಬಾರ್ದು. ಹಂಗಂದರೆ ಏನು ಡಾಕ್ಟ್ರೇ, ಊಟ ಅಂದರೆ ಏನು? ಎಲ್ಲರೂ ಊಟ ಮಾಡೇ ಮಾಡ್ತಾರೆ ದಿನ. ಆದರೆ ಈಚೀಚೆಗಂತೂ ಭಾಳ ಜನ ಕೆಲವು ಪದಗಳನ್ನ ಯೂಸ್ ಮಾಡ್ತಾರೆ. ಜಂಕ್ ಫುಡ್ ಅಂತಾರೆ, ಮಕ್ಕಳು ಜಂಕ್ ಫುಡ್ ತಿಂತವೆ, ಫೈಬರ್ ಇರಲ್ಲ, ಅದರಿಂದ ಇವೆಲ್ಲ ಆಗುತ್ತೆ ಅಂತ. ಸೊ ಆಹಾರ ಅಂದರೆ ಈಗ ಒಂದೊಂದು ಏರಿಯಲ್ಲಿ, ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಪದ್ಧತಿ. ನಮ್ಮ ಭಾರತ ದೇಶದಲ್ಲೇ ಸೌತ್ ಇಂಡಿಯನ್ಸ್ ಫುಡ್ಡೇ ಬೇರೆ, ನಾರ್ತ್ ಇಂಡಿಯನ್ಸ್ ಫುಡ್ಡೇ ಬೇರೆ. ಆ ಕಡೆ ಎಲ್ಲ ಗೋಧಿ ತಿಂತಾರೆ, ಈ ಕಡೆ ಎಲ್ಲ ರಾಗಿ ತಿಂತಾರೆ. ಬಟ್ ಇದಕ್ಕೂ ಮಲಬದ್ಧತೆಗೂ ಸಂಬಂಧ ಇದೆಯಾ? ಅದಕ್ಕೆ ನಾನು ಕ್ಯಾಶುವಲಾಗಿ ಮಾತನಾಡುವಾಗ ನಿಮಗೆ ಅರ್ಥ ಆಗಲಿ ಅಂತ ನನ್ನ ವೈದ್ಯಕೀಯ ಪದಗಳನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಉಪಯೋಗಿಸ್ತಾ ಹೋಗ್ತೀನಿ. ನೋಡಿ, ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ ಜನ ತಿಳ್ಕೊತಾರೆ. ಅದನ್ನೇ ಬಂದು ನನಗೆ ಹೇಳ್ತಾರೆ, ಡಾಕ್ಟ್ರೇ ಯಾಕೋ ಈ ನಡುವೆ ಡೈಜೆಷನ್ನೇ ಸರಿಯಾಗಿ ಆಗಲ್ಲ ಅಂತ. ದಯವಿಟ್ಟು ನೀವು ನಿಮ್ಮ ವೈದ್ಯರ ಹತ್ರ ಹೋದಾಗೆ ನಿಮ್ಗೆ ಆಗುವ ತೊಂದರೆಯನ್ನು ಹೇಳಿ, ಅದಕ್ಕೆ ರೀಸನ್ ಹೇಳ್ಬೇಡಿ. ಯಾವಾಗಲೂ ನೀವು ತಪ್ಪು ರೀಸನ್ ಹೇಳ್ತೀರಿ. ಅದರಲ್ಲೂ ಈಚೀಚೆಗಂತೂ ಈ ವಾಟ್ಸಾಪ್ ಯೂನಿವರ್ಸಿಟಿ ಬಂದು ಅದಕ್ಕೊಂದು ವೈಸ್ ಚಾನ್ಸಲರ್ ಇಲ್ಲ, ಒಬ್ಬ ರಿಜಿಸ್ಟ್ರಾರ್ ಇಲ್ಲ, ತಲೆಗೆ ಬಂದಿದ್ದು ಮಾತಾಡ್ತಾರೆ ಜನ. ಅನ್ಕ್ವಾಲಿಫೈಡ್ ಪೀಪಲ್ಸ್ ಮಾತಾಡ್ತಾರೆ. ಊಟಕ್ಕೆ ಮಧ್ಯೆ ನೀರು ಕುಡಿಬೇಡ, ಊಟ ಆದಮೇಲೆ 45 ನಿಮಿಷ ನೀರು ಕುಡಿಬೇಡ, ಈ ರೀತಿ ತಪ್ಪು ಮಾಹಿತಿಗಳು ನಿಮಗೆ ಕೊಡ್ತಿರ್ತಾರೆ. ಬಟ್ ನಾನೊಬ್ಬ ಕ್ವಾಲಿಫೈಡ್ ಡಾಕ್ಟ್ರಾಗಿ, ಅಂದರೆ ಸರ್ಜಿಕಲ್ ಎಂಟ್ರಾಲಜಿಸ್ಟ್ ಅಂತಾರೆ ನಮ್ಮನ್ನು, ಅದಾಗಿ ನಿಮಗೆ 1-2 ಸ್ಪಷ್ಟ ಮಾಹಿತಿ. ನೋಡಿ, ನಾವು ಊಟ ಮಾಡುವಾಗ ಆದಷ್ಟು ನಮ್ಮ ಡೈಜೆಷನ್ ಶುರುವಾಗೋದು ಬಾಯಿಂದನೇ. ಅಗಿದು ಯಾರ ಆಹಾರವನ್ನು ಸಾವಧಾನವಾಗಿ ಚೆನ್ನಾಗಿ ಅಗಿದು ನಿಧಾನವಾಗಿ ಉಣ್ತಾರಲ್ಲ, ಅವರಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಅದಕ್ಕೂ
ನಿಮ್ಮ ಮಲಬದ್ಧತೆಗೂ ರಿಲೇಷನ್ ಇರೋದ್ರಿಂದ ನಾನು ಹೇಳ್ತೀನಿ, ಗಬ ಗಬ ಅಂತ ನುಂಗಬಾರ್ದು ಊಟವನ್ನು. ಅದಕ್ಕೇ ಹೇಳೋದು, ನಿಮ್ಮ ಬಾಯಿನಲ್ಲೇ ಸಲೈವ ಇರುತ್ತೆ, ಜೊಲ್ಲು ಗ್ರಂಥಿಗಳು, ಪೆರೋಟಿಡ್ 2 ಇರುತ್ತೆ, ಸಬ್ಮ್ಯಾಂಡಿಬುಲರ್ 2 ಇರುತ್ತೆ, ಸಬ್ಲಿಂಗ್ವಲ್ ಇರುತ್ತೆ. ಇಲ್ಲಿಂದ ನಿಮ್ಮ ಜೊಲ್ಲು ಉತ್ಪತ್ತಿ ಆಗುತ್ತಲ್ಲ, ಒಂದು ದಿನಕ್ಕೆ 900 ml. ನಿಮ್ಮ ಆಹಾರ ಚೆನ್ನಾಗಿ ಆ ಜೊಲ್ಲಿನ ಜೊತೆಯಲ್ಲಿ ಮಿಕ್ಸ್ ಆದಮೇಲೆ ನೀವು ನುಂಗಿದರೆ ನಿಮ್ಮ ಅನ್ನನಾಳ 10 ಇಂಚ್ ಇರುತ್ತೆ. ಅದಾದ ನಂತರ ನಿಮ್ಮ ಜಠರ ಎಂಟ್ರ್ ಆಗುತ್ತೆ, ಜಠರಕ್ಕೆ ಆಹಾರ ತಲುಪುತ್ತೆ. ಇಲ್ಲಿಂದ ನೋಡಿ ನಿಮ್ಮ ಡೈಜೆಷನ್ ಭಾಳ ಇಂಪಾರ್ಟೆಂಟು. ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ 10 ಇಂಚಿನ ಜಠರ ಇದೆ, 6 ಮೀಟ್ರು ನಿಮ್ಮ ಸಣ್ಣ ಕರಳಿದೆ. ನಿಮ್ಮ ಅಮ್ಮನ ಸೀರೆ ಅಷ್ಟು ಉದ್ದ ಇರುತ್ತೆ, ನೆನಪಿಟ್ಟುಬಿಡಿ. ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಅದು ಆರಾಮಾಗಿ ಮಲ್ಕೊಂಡಿರಲ್ಲ, ಓಡಾಡ್ತಿರುತ್ತೆ. ಅದನ್ನು ನಾವು ಪೆರಿಸ್ಟಾಲ್ಸಿಸ್ ಅಂತೀವಿ ನಾವು. ಅದಾದ ನಂತರ ನಿಮ್ಮ ಹೊಟ್ಟೆಯ ಬಲಭಾಗದಲ್ಲಿ ನಿಮ್ಮ ದೊಡ್ಡ ಕರಳು ಶುರುವಾಗುತ್ತೆ, ಅದನ್ನು ನಾವು ಸೀಕಮ್ ಅಂತೀವಿ. ಸಣ್ಣ ಕರಳು ಮತ್ತು ದೊಡ್ಡ ಕರಳು ಜಾಯಿನ್ ಆಗೋ ಜಾಗದಲ್ಲಿ ನಿಮ್ಮ ಅಪೆಂಡಿಕ್ಸ್ ಇರುತ್ತೆ. ಅಪೆಂಡಿಕ್ಸ್ನಿಂದನೇ 108 ಪ್ರಾಬ್ಲಮ್ ಬರ್ತವೆ, ಅದ್ರ ಬಗ್ಗೆ ನಾನು ಇವಾಗ ಮಾತಾಡಲ್ಲ. ನಿಮ್ಮ ದೊಡ್ಡ ಕರಳು ಭಾಳ ಇಂಪಾರ್ಟೆಂಟು, ಸೀಕಮ್ ಅಂತೀವಿ ನಾವು. ಅದಾದಮೇಲೆ ಅಸೆಂಡಿಂಗ್ ಕೋಲಾನ್ ಅಂತೀವಿ, ಅದಾದಮೇಲೆ ಟ್ರಾನ್ಸ್ಫರ್ಸ್ ಕೋಲಾನ್ ಅಂತೀವಿ, ಅದಾದಮೇಲೆ ಡಿಸೆಂಡಿಂಗ್ ಕೋಲಾನ್ ಅಂತೀವಿ, ಸಿಗ್ಮಾಯ್ಡ್ ಕೋಲಾನ್, ರೆಕ್ಟಮ್, ಏನಲ್ ಕೆನಾಲ್, ನಿಮ್ಮ ಗುದದ್ವಾರ. ನೀವು ತಿಂದ ಆಹಾರ ಎಲ್ಲ ಪರಿಷ್ಕರಣೆ ಆಗಿ ಜೀರ್ಣ ಆಗದಿರೋದು ಉಳಿದು ಈಚೆಗೆ ಬರೋದು ನಿಮ್ಮ ಏನಸ್ ಮುಖಾಂತರ, ಅದನ್ನೇ ಗುದದ್ವಾರ ಅನ್ನೋದು. ಅದು ಕೇವಲ 1.5 ಇಂಚ್ ಇರುತ್ತೆ ಅಷ್ಟೇ, 3.75 ಸೆಂಟಿಮೀಟರ್. ಅದರ ಮೇಲ್ಗಡೆ ರೆಕ್ಟಮ್ ಅಂತ ಇರುತ್ತೆ, ಅದು 6 ಇಂಚ್ ಇರುತ್ತೆ. ಸೊ ನೀವು ಇವತ್ತು ಊಟ ಮಾಡಿದರೆ ನೀವು ಇದೆಲ್ಲ ಪ್ರೋಸೆಸ್ ಆದಮೇಲೆ ಅದು ಅಲ್ಲಿ ಬಂದು ಕೂತಿರುತ್ತೆ, ಅದನ್ನು ಲೋಡೆಡ್ ರೆಕ್ಟಮ್ ಅಂತೀವಿ ನಾವು. ಅದು ಈಚೆಗೆ ಬರಬೇಕಾದ್ರೆ ಆ ಸಮಯದಲ್ಲಿ ಮಲಬದ್ಧತೆ ಆದರೆ ನಿಮಗೆ ಈಚೆಗೆ ಬರಲ್ಲ. ಈಸಿಯಾಗಿ ಮೋಷನ್ ಆದರೆ ಗುಡ್ ಡಿಫಿಕೇಷನ್ ಅಂತೀವಿ. ಅಂದರೆ ಭಾಳ ಮನುಷ್ಯ ಪ್ರತಿಯೊಬ್ಬರಿಗೂ ಒಂದು ಅಭ್ಯಾಸ, ಬೆಳಗ್ಗೆ ಎದ್ದ ತಕ್ಷಣ ಲೆಟ್ರಿನ್ಗೆ ಹೋಗ್ತಾರೆ, ಅದನ್ನು ಮಲ ವಿಸರ್ಜನೆ ಅಂತಾರೆ ಕನ್ನಡದಲ್ಲಿ. ಅದು ಯಾವಾಗ ಆಗಲ್ವ ಆ ಮನುಷ್ಯ ತಿಣಕ್ತಾನಲ್ಲ ಕೂತ್ಕೊಂಡು ಬರೆದಿದ್ರು ಕೂಡ, ಅದನ್ನು ನಾವು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತೀವಿ. ಸೊ ಇದು ಇಂಪಾರ್ಟೆಂಟ್, ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್. ಅದಕ್ಕೆ 108 ಕಾರಣಗಳು. ಅದನ್ನು ನಾನು ಈಗ ನಿಮ್ಗೆ ಎನ್ಯುಮರೇಟ್ ಮಾಡ್ತಾ ಹೋಗ್ತೀನಿ. ಯಾಕೆ ಡಾಕ್ಟ್ರೆ ನಮ್ಮ ತಾತ 3 ದಿನ ಆದರೂ ಮೋಷನ್ ಮಾಡಲ್ಲ, ನಮ್ಮ ಪಾಪುನು ಸರಿಯಾಗಿ ಮೋಷನ್ ಮಾಡಲ್ಲ. ಸೊ ಅದಕ್ಕೆ ಡೈಜೆಷನ್ಗೂ ಇದಕ್ಕೂ ಏನು ಸಂಬಂಧ ನೋಡಿ. ಡೈಜೆಷನ್ ಅಂದ್ರೇ ನಿಮಗೆ ಅದರ ಡೆಫಿನೇಷನ್ ಗೊತ್ತಿಲ್ಲ. ಹಂಗಂದರೆ ನಾವು ತಿಂದ ಆಹಾರವನ್ನು ನಮ್ಮ ಜಠರ, ಅದು ವೆರಿ ಪವರ್ಫುಲ್ ಬ್ಯಾಗ್, ಅದು ಲೆದರ್ ಬ್ಯಾಗ್ ಅಂತೀವಿ ನಾವು. ವೆರಿ ಪವರ್ಫುಲ್ ಮಸಲ್ಸ್ ಇರ್ತವೆ. ನೀವು ರಾಗಿ ಮುದ್ದೆನ ಗುಳುಮ್ ಅಂತ ನುಂಗಿರ್ತೀರಿ, ಗೋಬಿ ಮಂಚೂರಿನ ಅರ್ಧಂಬರ್ಧ ಮಗದು ತಿಂದಿರ್ತೀರಿ. ಇದಿಷ್ಟನ್ನು ನಿಮ್ಮ ಜಠರ ಗ್ರೈಂಡ್ ಮಾಡುತ್ತೆ. ಇಟ್ಸ್ ಎ ಗ್ರೈಂಡಿಂಗ್ ಮಿಷಿನ್. ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡುತ್ತೆ ಅಂದರೆ ನಿಮಗೆ ನಾನು ಎಂಡೋಸ್ಕೋಪಿ ಮಾಡಿ ತೋರಿಸಬಲ್ಲೆ, ಅಷ್ಟು ಪವರ್ಫುಲ್ ಸ್ಟಮಕ್ ಅದು. ಅದು ಗ್ರೈಂಡ್ ಮಾಡಿದಾಗೆ ಎಲ್ಲ ಮಸಾಲೆ ಆಗಿಬಿಡುತ್ತೆ. ಅದನ್ನು ನಮ್ಮ ಭಾಷೆಯಲ್ಲಿ ಕೈಮ್ ಅಂತೀವಿ. ನೀವು ನೋಡಿ, ತಾಯಂದಿರು ಮಕ್ಕಳಿಗೆ ಅನ್ನವನ್ನು ಚೆನ್ನಾಗಿ ಹಿಚ್ಕಿ ತುಪ್ಪ ಹಾಕಿ ಮೆಲ್ಲಗೆ ಬಾಯಿಗಿಡ್ತಾರೆ ಮಗು ಊಟ ಮಾಡಲಿ. ನಿಮ್ಮ ಜಠರ ನಿಮ್ಮ ಹೊಟ್ಟೆಯಲ್ಲಿ ನಿಮ್ಮ GIT ಒಳಗೆ ತಾಯಿ ಇದ್ದಂಗೆ ಅದೆಲ್ಲವನ್ನು ರೆಡಿ ಮಾಡಿ ಸಣ್ಣ ಕರಳಿಗೆ ತಳ್ಳುತ್ತೆ. 15 ನಿಮಿಷಕ್ಕೆ 1 ಸ್ಪೂನ್ ತಳ್ಳುತ್ತೆ. ಅದನ್ನು ನಾವು ಕೈಮ್ ಅಂತೀವಿ. ಎಷ್ಟೊತ್ತಿದಾಗುತ್ತೆ ಅಂದರೆ, ಬೆಳಗ್ಗೆ ನೀವು 4 ಇಡ್ಲಿ ತಿಂದಿರ್ತೀರಿ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟದಷ್ಟೊತ್ತಿಗೆ ನಿಮ್ಮ ಜಠರ ಖಾಲಿ ಆಗುತ್ತೆ. ಅದು ಭಾಳ ಇಂಪಾರ್ಟೆಂಟ್. ನಾವು ಜನಗಳಿಗೆ ಹೇಳ್ತೀವಿ, ದ ಎಂಪ್ಟಿಯಿಂಗ್ ಟೈಮ್ ಆಫ್ ಸ್ಟಮಕ್ ಈಸ್ 4 hours. ಅದಕ್ಕೆ ನಾವು ಆ ಸಿಸ್ಟಮ್ ನಿಮ್ಗೆ ಹೇಳಿರೋದು, ಯು ಮಸ್ಟ್ ಬ್ರೇಕ್ ಯುವರ್ ಫಾಸ್ಟ್. ನಿಮಗೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಥವಾ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರಬೇಕು ಅಂದರೆ ಬ್ರೇಕ್ಫಾಸ್ಟ್ ಈಸ್ ಇಂಪಾರ್ಟೆಂಟ್. ಬ್ರೇಕ್ಫಾಸ್ಟ್ ಅಂದರೆ 9 ಗಂಟೆ ಒಳಗೆ ತಿನ್ನಬೇಕು. ನೀವು 12 ಗಂಟೆ ತಿಂತೀನಿ, 1 ಗಂಟೆ ತಿಂತೀನಿ, ಅದೆಲ್ಲ ಇಲ್ಲ. ಇದು ಇಂಗ್ಲೀಷ್ ಪದ. ಯಾಕೆ ಬ್ರೇಕ್ಫಾಸ್ಟ್ 9 ಗಂಟೆಗೆ ಮಾಡಬೇಕು ಅಂದರೆ, ನೀವೆಲ್ಲ ಊಟ ಮಾಡಿ ಮಲಗೋದು ರಾತ್ರಿ 8:30, 9. ಕೆಲವರು ಕಮ್ಯುನಿಟಿ ಒಳಗೆ 6 ಗಂಟೆಗೆ ಮಾಡ್ತಾರೆ, ಜೈನ್ಸು. ಸೊ ಇದು ನಿಮ್ಮ ರಾತ್ರಿ ನೀವು ಮಲಗಿದ್ರು ನಿಮ್ಮ ಜಠರ ಮಲ್ಕೊಳ್ಳಲ್ಲ, ಅದು ಕೆಲಸ ಮಾಡ್ತಾನೇ ಇರುತ್ತೆ. ತುಂಬ ಜನಕ್ಕೆ ತಪ್ಪು ಭಾವನೆ, ರಾತ್ರಿ ಮಲಗಿದ್ದ ಸರಿಯಾಗಿ ಡೈಜೆಷನ್ ಆಗಲ್ಲ ಅಂತ. ಅದ್ರ ಪಾಡಿಗೆ ಡೈಜೆಷನ್ ಆಗುತ್ತೆ. ನೀವು ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ನಿಮ್ಮ ಜಠರ ಖಾಲಿ ಇರುತ್ತೆ. ಸೊ ನಿಮ್ಮ ಖಾಲಿ ಜಠರದಲ್ಲಿ ಆ್ಯಸಿಡ್ ಇರುತ್ತೆ. ಹಂಗೆ ನೀವು ಬ್ರೇಕ್ಫಾಸ್ಟ್ ಮಾಡ್ದಿರ ಬಿಟ್ಟರೆ
ನಿಮ್ಮ ಜಠರ ಸುಟ್ಟೋಗುತ್ತೆ, ಯಾಕಂದರೆ ಆ್ಯಸಿಡ್ ಇರುತ್ತೆ. ಬಟ್ ಯೂಶ್ವಲಿ ಗಾಡ್ ಈಸ್ ಎ ಗ್ರೇಟ್ ಸೈಂಟಿಸ್ಟ್ ಅಂತ ನಾವು ಹೇಳ್ತೀವಿ. ಯಾಕೆ ಸುಟ್ಟೋಗಲ್ಲ ಅಂದರೆ ಆಸಿಡ್ಡು ಭಾಳ ಪವರ್ಫುಲ್, ಅದ್ರ ಜೊತೆಗೆ ಮ್ಯೂಕಸ್ ಅಂತ ಕೊಟ್ಟಿರ್ತಾನೆ ದೇವರು, ಅವೆರಡು ಬ್ಯಾಲೆನ್ಸ್ ಮಾಡ್ತಾ ಇರ್ತವೆ. ಒಂದು ಸ್ವಲ್ಪ ಹೊತ್ತು ಬ್ಯಾಲೆನ್ಸ್ ಮಾಡ್ತವೆ. ಆ ಸಮಯಕ್ಕೆ ನೀವೇನಾದರೂ ಮತ್ತೆ ಹೊಟ್ಟೆಗೆ ಹಾಕ್ಕೊಂಡ್ರೆ ಅದು ಡೈಲ್ಯೂಷನ್ ಆಗುತ್ತೆ, ಆಗ ನಿಮಗೆ ಗ್ಯಾಸ್ಟ್ರಿಕ್ ಆಗಲ್ಲ. ಅದಕ್ಕೆ ಯಾರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ಯಾರು ಭಾಳ ಇರ್ರೆಗ್ಯುಲರಾಗಿ ಬ್ರೇಕ್ಫಾಸ್ಟ್ ಮಾಡ್ತಾರಲ್ಲ ಅದು ಅಂಥವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಇವು ಒಂದೊಂದು ರಿಲೇಟೆಡ್ ಪ್ರಾಬ್ಲಮ್ಗಳು. ನಾನು ಅವಲೇ ಕಾನ್ಸ್ಟಿಪೇಷನ್ ಮಲಬದ್ಧತೆಯಿಂದ ಶುರುವಾಗಿ ಈಗ ಡೈಜೆಷನ್ ಬಗ್ಗೆ ಮಾತಾಡ್ತಾಯಿದ್ದೀನಿ. ಇದು ಎಂಟೈರ್ GIT ಸಿಸ್ಟಮ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಕ್ಚುಲಿ ನಮ್ಮ ದೇಹದಲ್ಲಿ ಬ್ರೈನ್ ಬಿಟ್ಟರೆ ನಾವು GITನ ಸೆಕೆಂಡ್ ಬ್ರೈನ್ ಅಂತೀವಿ ನಾವು. ಅಷ್ಟು ಇಂಟೆಲಿಜೆಂಟ್ ನಿಮ್ಮ ಕರುಳು, ನಿಮ್ಮ ಇದು ಅದಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಈಗ ಈ ಡೈಜೆಸ್ಟ್ ಆಗಿದ್ದೆಲ್ಲ ಹೋಗುತ್ತೆ. ಯಾವುದು ಡೈಜೆಸ್ಟ್ ಆಗೋದಿಲ್ಲ ಅಂದರೆ ಜೀರ್ಣ ಅಂದರೆ ನಿಮ್ಗೆ ಅವಲೇ ಹೇಳಿದೆ, ಇವಾಗ ರಾಗಿ ತಿಂದಿರ್ತೀರಿ, ಅಕ್ಕಿ ತಿಂದಿರ್ತೀರಿ ಅಂದರೆ ಅನ್ನ, ಅದನ್ನೆಲ್ಲ ಸಣ್ಣ ಪಾರ್ಟಿಕಲ್ಲಾಗಿ ಡಿವೈಡ್ ಆಗಿ ನಾವು ತಿನ್ನುವ ಆಹಾರದಲ್ಲಿ 5 ಪದಾರ್ಥಗಳಿರ್ತವೆ, ನೆನಪಿಡಿ. ಒಂದು ಕಾರ್ಬೋಹೈಡ್ರೇಟು, ಒಂದು ಪ್ರೋಟೀನು, ಒಂದು ಫ್ಯಾಟು, ಒಂದು ಫೈಬರು, ಒಂದು ವಾಟರು. ಇವಿಷ್ಟೂ ಪಾರ್ಟಿಕಲ್ಸ್ ಆಗಿ ಡಿವೈಡ್ ಆಗುತ್ತೆ. ಕಾರ್ಬೋಹೈಡ್ರೇಟ್ ಎಲ್ಲ ಗ್ಲೂಕೋಸ್ ಆಗುತ್ತೆ, ಪ್ರೋಟೀನ್ಸ್ ಎಲ್ಲ ಅಮೈನೋ ಆಸಿಡ್ ಆಗುತ್ತೆ, ಫ್ಯಾಟ್ ಎಲ್ಲ ಫ್ಯಾಟಿ ಆಸಿಡ್ಸ್ ಆಗಿ ಅದು ರಕ್ತಕ್ಕೆ ಹೀರ್ಕೊಳ್ಳುತ್ತೆ. ಆವಾಗ ಅದು ಡೈಜೆಷನ್ ಆಯಿತು ಅಂತ. ನೀವು ತಿಂದ ಆಹಾರ ಸಣ್ಣ ಪಾರ್ಟಿಕಲ್ಸ್ ಆಗಿ ರಕ್ತಕ್ಕೆ ಸೇರಿಕೊಂಡ್ರೆ ಅದನ್ನೇ ನಾವು ಡೈಜೆಷನ್ ಆಗೋದು. ಬಟ್ ಎಲ್ಲ ಡೈಜೆಷನ್ ಆಗಿಬಿಟ್ರೆ ಈಚೆಗೆ ಬರಲಿಕ್ಕೆ ಏನಿರಬೇಕು? ಅದಕ್ಕೋಸ್ಕರವಾಗಿ ಮಲಬದ್ಧತೆ ಅಂತ ಪದ ಬಂದಾಗ ನೀವು ತಿನ್ನುವ ಆಹಾರದಲ್ಲಿ ಜೀರ್ಣ ಆಗದಿರುವ ಅಂಶ ಇರಬೇಕು. ಅದನ್ನೇ ನಾವು ಫೈಬರ್ ಅನ್ನೋದು. ಫೈಬರ್ ಅಂತೀವಿ, ನಾರಿನ ಅಂಶ ಅಂತೀವಿ ನಾವು. ನಾನು ಅವಲೇ ಸಣ್ಣ ಕರಳಲ್ಲಿ ಹೇಳ್ತಿದ್ದೆ, ನಿಮ್ಮ ಆಹಾರ ಸಣ್ಣ ಕರಳಿಗೆ ಹೋದಾಗೆ ಫಸ್ಟ್ 10 ಇಂಚ್ ಇದೆಯಲ್ಲ ಅದನ್ನು ಡ್ಯೂಯೋಡಿನಮ್ ಅಂತೀವಿ. ಅದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ ಡೈಜೆಸ್ಟ್ ಆಗಬೇಕಾದ್ರೆ ದೇವರು ಕೆಲವು ಜ್ಯೂಸ್ಗಳು ಕೊಟ್ಟಿದ್ದಾನೆ. ಒಂದು ಪಿತ್ತ, ಬೈಲ್. ನಿಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಲಿವರ್ ಇರುತ್ತೆ, 1.5 kg ಇರುತ್ತೆ. ನಾನು ಅವಲೇ ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಬಲಿ ಹಾಲೋ ಆರ್ಗನ್ ಅಂದರೆ ಕರುಳುಗಳು ಹೇಳಿದೆ. ಈಗ ಸಾಲಿಡ್ ಆರ್ಗನ್ ಹೇಳ್ತಿದ್ದೀನಿ. ಲಿವರ್ ಇರುತ್ತೆ, 1.5 kg ಇರುತ್ತೆ, ಸ್ಪ್ಲೀನ್ ಇರುತ್ತೆ, ಪ್ಯಾಂಕ್ರಿಯಾಸ್ ಇರುತ್ತೆ. ಪ್ರತಿಯೊಂದರಿಂದನೂ ಜ್ಯೂಸ್ ಬರುತ್ತೆ. ಆ ಜ್ಯೂಸು ಇಂಪಾರ್ಟೆಂಟು ನಮ್ಮ ಫುಡ್ಡು ಡೈಜೆಸ್ಟ್ ಆಗಬೇಕಾದ್ರೆ. ಸೊ ಬೈಲ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್, ಸಕ್ಕಸ್, ಸೆಂಟರಿಕಸ್, ಆ್ಯಸಿಡ್ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಇದು ಎಲ್ಲ ಆದಾಗೆ ಡೈಜೆಸ್ಟ್ ಆಗುತ್ತೆ. ಬಟ್ ಕೆಲವು ಪಾರ್ಟಿಗಳು ನಿಮ್ಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ ಚೇಪೆ ಹಣ್ಣು ತಿಂತೀರಿ, ಚೇಪೆ ಬೀಜ ಇದೆಯಲ್ಲ ಅದನ್ನು ನೀವು ಅಗಿಲಿಕ್ಕಾಗಲ್ಲ, ಅದನ್ನು ನಮ್ಮ ಜ್ಯೂಸ್ ಕರಗಿಸ್ಕೊಳ್ಳೋಕ್ಕಾಗಲ್ಲ, ಅದು ಹಂಗೆ ಪಾಸ್ ಆಗುತ್ತೆ. ಅದನ್ನೇ ನಾವು ಫೈಬರ್ ಅನ್ನೋದು. ಅದೇ ರೀತಿ ನೀವು ಸೌತೆಕಾಯಿ ತಿನ್ನಿ, ಅದಕ್ಕೆ ಹಣ್ಣುಗಳಿಗೆ ತರಕಾರಿಗಳಿಗೆ ಸಿಪ್ಪೆ ಸುಳಿಬಾರ್ದು. ನೀವು ಚೆನ್ನಾಗಿ ವಾಶ್ ಮಾಡಿ, ಸೌತೆಕಾಯಿನೆಲ್ಲ ಎರೆದುಬಿಟ್ಟು ತಿನ್ನೋದಲ್ಲ, ಅದನ್ನು ವಾಶ್ ಮಾಡಿ ಆ ಸಿಪ್ಪೆನೂ ತಿನ್ನಬೇಕು. ಅದನ್ನೇ ನಾವು ಫೈಬರ್ ಅನ್ನೋದು. ಬಾಳೆಹಣ್ಣು ಒಂದು ಸಿಪ್ಪೆ ತಿಂತೀವಿ, ಕಿತ್ತಳೆ ಹಣ್ಣು ಸುಳಿತೀವಿ. ನೀವು ಆಪಲ್ಗೂ ಚರ್ಮ ಸುಳಿಯೋದು ಅವೆಲ್ಲ ಮಾಡಬಾರ್ದು, ವಾಶ್ ಮಾಡಬೇಕು. ಸಪೋಟನೂ ಕೂಡ ಹಂಗೆ ತಿನ್ನಬೇಕು, ಟೊಮಟನ ಹಂಗೆ ತಿನ್ನಬೇಕು. ಇವೆಲ್ಲವನ್ನು ನಾವು ಫೈಬರ್ ಅಂತೀವಿ. ಅದು ಹಂಗೆ ಪಾಸ್ ಆಗ್ತದೆ. ಬರ್ತಾ 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 ನೀವು ಸಣ್ಣ ಕರಳಿನಲ್ಲಿ ನೀವು ತಿಂದ ಆಹಾರ ಕೆಂಗೇರಿ ಮೋರಿ ಥರ ಇರುತ್ತೆ, ಬಗ್ಗಡದ ಥರ ಇರುತ್ತೆ. ಅದಾದ ನಂತರ ನಿಮ್ಮ ದೊಡ್ಡ ಕರಳಿಗೆ ಬಂದರೆ ದೊಡ್ಡ ಕರಳಿನಲ್ಲಿ ನೀರನ್ನೆಲ್ಲ ಹೀರ್ಕೊಡುತ್ತೆ ಕರಡು. ಅದನ್ನು ನಾವು ಅಬ್ಸರ್ವ್ ಮಾಡಿಕೊಂಡು ಮತ್ತೆ ಬ್ಲಡ್ಗೆ ಹೋಗಿ ಮತ್ತೆ ಕಿಡ್ನಿಗೆ ಹೋಗುತ್ತೆ. ಸೊ ನಿಮ್ಮ ಮೋಷನ್ನು ಮೂವ್ ಆಗ್ತಾ ಆಗ್ತಾ ಅಸೆಂಡಿಂಗ್ ಕೋಲಾನ್ನಲ್ಲಿ ಸೆಮಿ ಸಾಲಿಡ್ ಇರುತ್ತೆ. ಬರ್ತಾ 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 ನಿಮ್ಮ ಎಡಕರಳಿಗೆ ಬರೋ ಅಷ್ಟೊತ್ತಿಗೆ ನಿಮ್ಮ ಮೋಷನ್ನು ಸಾಲಿಡ್ ಆಗುತ್ತೆ. ನೀವು ಸೆಗಣಿ ನೋಡಿರ್ತೀರಿ, ಸೆಗಣಿ ಥರ ಆಗುತ್ತೆ. ಸಣ್ಣ ಕರಳಿನಲ್ಲಿ ಬಗ್ಗಡ ಇರುತ್ತೆ. ದೊಡ್ಡ ಕರಳು ಅಂದರೆ ಎಡಕರಳಿನಲ್ಲಿ ಲೆಫ್ಟ್ ಇಂಟೆಸ್ಟೈನಲ್ಲಿ ನೀರೆಲ್ಲ ಹೀರ್ಕೊಂಬಿಟ್ಟು ಅದು ಸಾಲಿಡ್ ಆಗುತ್ತೆ. ಅದು ಬಂದು ಸಿಗ್ಮಾಯ್ಡ್ ಕೋಲಾನ್ ರೆಕ್ಟಮಲ್ಲಿ ಕೂತಿರುತ್ತೆ. ಅದು ಈಚೆಗೆ ಬರಬೇಕು. ಅದನ್ನೇ ನಾವು ಡಿಫಿಕೇಷನ್ ಅನ್ನೋದು. ಮಲ ವಿಸರ್ಜನೆ, ಇದು ಡಿಫಿಕೇಷನ್. ಮಲ ವಿಸರ್ಜನೆ ಆಗಬೇಕಂದ್ರೆ ಅದು ಬರಬೇಕು ಈಚೆಗೆ, ಅದು ವೇಸ್ಟ್ ಪ್ರಾಡಕ್ಟು. ಅದು ಬರಬೇಕಾದ್ರೆ 1-2-3 ಪ್ರೋಸೆಸ್ಗಳು. ಇದು ವಿಜ್ಞಾನ, ನಾನು ಮಾತನಾಡುವುದು ವಿಜ್ಞಾನ. ನೀವು ನೋಡಿ, ನೀವು ನೆನಪಿಡಿ, ಅಮ್ಮ ಹಾಲು ಕುಡಿಸ್ತಾ ಇರ್ತಾಳೆ, ಮಗು ತೊಡೆ ಮೇಲೆ ಹಾಕ್ಕೊಂಡು ಹಾಲು ಕುಡಿದ ತಕ್ಷಣ ಲಟ್ ಅಂತ ಮೋಷನ್ ಮಾಡುತ್ತೆ. ಮಗುಗೆ
ಗೊತ್ತಿಲ್ಲ ಅಮ್ಮನ ತೊಡೆನೋ ಲೆಟ್ರಿನೋ ಏನೋ ಅಂತ. 2 ವರ್ಷದವರೆಗೂ ಇದು ಭಾಳ ಈಸಿಲಿ ಆಗುತ್ತೆ. ಯಾಕಂದರೆ ಮಗುಗೆ ಗುಡ್ ಫಿಸಿಯಾಲಜಿ, ಯಾರೂ ಕೂಡ ಮಗುಗೆ ಶೇಮ್ ಅನ್ನೋದು ಅದಕ್ಕೆ ಕಂಡೀಷನ್ ಮಾಡಲ್ಲ. ಅದಾದಮೇಲೆ ನೋಡಿ 2-2.5 ವರ್ಷ ಆದಮೇಲೆ ಮಗುಗೆ ಎಲ್ಲರೂ ಕೂಡ ಮನೆಯಲ್ಲಿ ಕಲ್ಸಕ್ಕೆ ನೋಡ್ತಾರೆ. ಇಲ್ಲಿ ಲೆಟ್ರಿನ್ ಮಾಡಬೇಡ, ವಾಶ್ರೂಮ್ಗೆ ಹೋಗು, ಇಲ್ಲಾಂದ್ರೆ ಅಲ್ಲೇ ಮೋಸ ಮಾಡಿಕೊಂಡ್ರೆ ಶೇಮ್ ಅಂತ ಅವಮಾನ ಮಾಡ್ತಾರೆ. ಇದೆಲ್ಲ ಶುರುವಾಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯನಿಗೆ ದೇವರು ಕೊಟ್ಟಿರುವ ವರ ಅದು. ಸ್ಟಮಕ್ ಒಳಕ್ಕೆ ಏನನ್ನ ಬಿದ್ದರೆ ಕರುಳು ಖಾಲಿ ಆಗುತ್ತೆ. ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್, ಇಲ್ಲ ಡಾಕ್ಟ್ರೆ ನಮ್ಮ ಮಗ ಹಿಂಗೆ ಉಣ್ತಾನೆ, ಹಂಗೆ ಹೋಗಿ ಲೆಟ್ರಿನಿಗೆ ಕೂತ್ಬಿಡ್ತಾನೆ, ತಿಂದಿದ್ದೆಲ್ಲ ವೇಸ್ಟ್.